ನಾರಾಯಣಾಚಾರ್ಯರು ನೆರವಿನಿಂದ 68ನೇ ಮನೆ ಇವತ್ತು ಎತ್ತಾಡಿಯಲ್ಲಿ ಹಸ್ತಾಂತರವನ್ನು ಮಾಡಿದ್ದಾರೆ. ಒಂದು ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಇರಲಿಲ್ಲ, ಮತ್ತು ಎಲ್ಲ ಕಾರ್ಯಕ್ರಮದಲ್ಲೂ ಕಲಾರಂಗದ ನಮಗೆ ಎಲ್ಲ ಸಹಾಯ ಮಾಡಲಿಕ್ಕೆ ಆಗದಿದ್ದರೂ ನೈತಿಕ ಬೆಂಬಲವನ್ನಾದರೂ ನಾವು ಕೊಡ್ಬೋದು. ಅವರಿಗೆ 4 ಜನ ಎಲ್ಲ ಒಟ್ಟು ಒಳ್ಳೆ ಮಾತಾಡಿದರೆ ಖಂಡಿತ ಒಳ್ಳೆ ಕೆಲಸವನ್ನು ಕಲಾರಂಗದವರು ಮಾಡ್ತಾ ಇದ್ದಾರೆ. ಕಲಾರಂಗ ಮತ್ತು ಅವರ ಎಲ್ಲ ತಂಡದ ಸದಸ್ಯರು ಮಾಡ್ತಾ ಇದ್ದಾರೆ. ಈಗ ಅವರ ಈಗಾಗಲೇ ಹೇಳಿದಾಗೆ ಇದು ನಮ್ಮ ಕಳೆದ ವರ್ಷದಿಂದ ಯಕ್ಷ ಶಿಕ್ಷಣ ಉಡುಪಿಯಲ್ಲಿ 2004ರಿಂದ 2007ರಿಂದ ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕುಂದಾಪುರದಲ್ಲೂ ಈ ವರ್ಷ 22 ಹೈಸ್ಕೂಲಿಗೆ ಯಕ್ಷ ಶಿಕ್ಷಣದ ಅವರ ಇದರಿಂದ ಎಲ್ಲ ಮಕ್ಕಳಿಗೆ ಯಕ್ಷಗಾನವನ್ನು ಶಿಕ್ಷಣವನ್ನು ಉತ್ತಮ ಗುರುಗಳಿಂದ ಕೊಡ್ತಾ ಇದ್ದಾರೆ. ಖಂಡಿತ ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ನಮಗೂ ಎಲ್ಲ ಈ ಸೇವೆ ಅಂತ ಹೇಳಿದರೆ ನಮ್ಮದೆಲ್ಲ ನಾವೆಲ್ಲ ಶಾಸಕರು, ನಮ್ಮದು ಸೇವೆ ಅಲ್ಲ, ನಮ್ಮದು ಕರ್ತವ್ಯ. ಜನರು ಕೊಟ್ಟದ್ದು ಮತ ಹಾಕಿ ಗೆಲ್ಸಿದ್ದು 5 ವರ್ಷ ಕೆಲಸ ಮಾಡಲಿಕ್ಕೆ ಕರ್ತವ್ಯ, ನಮ್ಮದು ಸೇವೆ ಅಲ್ಲ. ಆದರೆ ಇದಿಷ್ಟು ಕಲಾರಂಗ ಉಡುಪಿಯವರು ಯಾವ ಸ್ವಾರ್ಥ ಇಲ್ಲ, ಅಥವಾ ನಾಳೆ ಇವರಲ್ಲಿ ಯಾರು ಇಲೆಕ್ಷನ್ ನಿಲ್ಲುವವರು ಅಲ್ಲ, ಯಾವ ಸ್ವಾರ್ಥ ಇಲ್ಲ, ಬೇರೆ ಯಾವ ಬೆನಿಫಿಟ್ ಬಗ್ಗೆ ಆಶೆ ಸಹ ಇಲ್ಲ. ನಿಸ್ವಾರ್ಥ ಸೇವೆಯನ್ನು ಮಾಡುವುದಂತ ಹೇಳಿದರೆ ನಿಜವಾಗಿ ಒಂದು ಒಳ್ಳೆಯ ಕೆಲಸ. ಅದರೊಟ್ಟಿಗೆ ಕನ್ನಡಿ ನಾರಾಯಣಾಚಾರ್ಯರು ನನಗೂ ಸಹ ಪರಿಚಯ ಆಗಿದ್ದು ಫೋಟೋ ವಿವೇಕ ಕಾರ್ಯಕ್ರಮದಲ್ಲೇ ಪರಿಚಯ ಆಗಿದ್ದು. ಅವರು ಒಂದು ದೊಡ್ಡ ಮೊತ್ತದ ಒಳ್ಳೆಯ, ಅಂದರೆ ತಾನು ಕಲಿತ ಶಾಲೆಗೆ ತನಗೆ ಕಲಿಸಿದ ಗುರುಗಳ ನೆನಪಿನಲ್ಲಿ ಒಂದು ಒಳ್ಳೆಯ ಒಂದು ಲ್ಯಾಬೋರೇಟರಿಯನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಈ ಎತ್ತಾಡಿಯಲ್ಲಿ ಸುಸ್ಮಿತಾ ಅನ್ನೋ ವಿದ್ಯಾರ್ಥಿನಿಗೆ ಮನೆಯ ನೆರವಂತ ಸಂಪೂರ್ಣವಾಗಿ ಅದರ ವೆಚ್ಚವನ್ನು ಭರಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈಗ ನಮ್ಮೆಲ್ಲ ಆಶೆ ಅಷ್ಟೇ, ಕಲಾರಂಗ ಉಡುಪಿ ಇವರಿಗೆ ಹೀಗೆ ದಾನಿಗಳು ಸಿಗ್ತಾ ಹೋದರೆ ಅವರು ಖಂಡಿತ ಅವರೇನು ಅವರ ಈ ವಿದ್ಯಾರ್ಥಿ ವೇತನಕ್ಕೂ ಸಹ ಯಾರ ಶಿಫಾರಸ್ಸಿಲ್ಲ, ಯಾವ ವ್ಯಕ್ತಿಗೆ ಅಂದರೆ ಇಂಥವ್ರಿಗೆ ಕೊಡಬೇಕಂತೇಳಿ ಅವ್ರ ಹತ್ರ ಹೇಳಿದರೆ ಅವರು ದಾನಿಗಳ ಹತ್ರ ದುಡ್ಡು ಸಹ ತಗೊಳ್ಳೋದಿಲ್ಲ. ಅವರೇ ಒಂದು ಚೌಕಟ್ಟು ಹಾಕಿ ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ನಿಮಗೆ ಇನ್ನೂ ಹೆಚ್ಚು ಕೆಲಸ ಮಾಡುವಂತಾಗಲು ಇಂಥ ದಾನಿಗಳು, ನಾರಾಯಣಾಚಾರ್ಯರಂಥ ದಾನಿಗಳು ಸಿಕ್ಕಲಿ. ನಿಮ್ಮೊಟ್ಟಿಗೆ ನಾವು ಸಹ ನಿಮ್ಮ ಒಳ್ಳೆಯ ಕೆಲಸಕ್ಕೆ ನಮ್ಮಿಂದಾದ ಸಹಕಾರವನ್ನು ಕೊಡ್ತೇವೆ. ಈ ಮನೆಯವರಿಗೂ ಇವತ್ತು ಸುಸ್ಮಿತಾ ಅವಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು, ಒಳ್ಳೆಯ ನೌಕರಿಯನ್ನು ಮುಂದೆ ಗಿಟ್ಟಿಸ್ಕೊಳ್ಬೇಕು. ಅದೇ ರೀತಿ ಮುಂದೆ ಉಳಿದ ಮಕ್ಕಳಿಗೆ ಅಥವಾ ಅಶಕ್ತರಿಗೆ ಅವಳ ನೆರವನ್ನು ಸಹ ಅವಳು ನೀಡುವಂತಾಗಲಿ ಅಂತೇಳಿ ಹಾರೈಸಿದ ಅವಕಾಶಕ್ಕಾಗಿ ಒಂದು ರೀತಿ